ನಮಸ್ತೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಕೈಗೊಂಡಿದೆ. ಹೋರಾಟದ ವಿಷಯ ಏನಂತಂದರೆ, ಇವತ್ತು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ಸಮಾಜದಲ್ಲಿ ಇವತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಕಲಿ PhDಗಳ ಒಂದು ಹಾವಳಿ ಜಾಸ್ತಿ ಆಗಿದೆ. ಏನು UGC ಆ್ಯಕ್ಟ್ನಲ್ಲಿ ನಕಲಿ PhDಯನ್ನು ಕಂಪಲ್ಸರಿ ಮಾಡಿದಂಥ ಸಂದರ್ಭದಲ್ಲಿ ಉಪನ್ಯಾಸಕರು ನಕಲಿ PhDಗಳನ್ನು ತಂದು ಅದರ ಮುಖಾಂತರವಾಗಿ ತಮ್ಮ ಜಾಬ್ಗಳನ್ನು ಗಿಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಇವತ್ತೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇದರಿಂದ ಮುಖ್ಯವಾಗಿ ಪರಿಣಾಮ ಆಗ್ತಾ ಇರುವಂಥದ್ದು ವಿದ್ಯಾರ್ಥಿ ಸಮಾಜಕ್ಕೆ. ಯಾರೋ ಒಬ್ಬರು ಆ ಒಂದು PhDಗೆ ಬೇಕಾಗಿರುವಂಥ ಒಂದು ಸೂಕ್ತವಾದ ಜ್ಞಾನ ಇಲ್ಲದೆ ಅದಕ್ಕಿಂತ ಕಡಿಮೆ ಮಟ್ಟದ ಒಂದು ಅಧ್ಯಯನ ಆ ರೀತಿಯಲ್ಲಿ ಇಟ್ಟುಕೊಂಡು PhD ಪದವಿ ಇದೆ ಅಂತ ಹೇಳಿ ಅದನ್ನು PhD ಪದವಿಯನ್ನು ತೆಗೆದುಕೊಂಡು ಬಂದು ಜಾಬನ್ನು ಗಿಟ್ಟಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಇರುವಂಥದ್ದು ಭಾಳಷ್ಟು ವಿಪರ್ಯಾಸವಾದ ಘಟನೆ. ಇವತ್ತು ವಿದ್ಯಾರ್ಥಿ ಸಮುದಾಯ ಭಾಳಷ್ಟು ಇದರಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅದೇ ರೀತಿಯಾಗಿ ಈಗ ಏನು ನಾವು ಇವತ್ತಿನ ಸರ್ಕಾರಗಳಲ್ಲಿ ಬಾಕಿ ಎಲ್ಲದಕ್ಕೂ ಕೂಡ ಅನುದಾನ ಇದೆ. ಇವತ್ತು ಪ್ರೀ ಗ್ಯಾರಂಟಿ ಯೋಜನೆಗಳನ್ನು ನೀಡಲಿಕ್ಕೆ ಅನುದಾನವಿದೆ. ಅದೇ ರೀತಿ ಯಾವುದೋ ಸ್ಪೀಕರ್ನ ಒಬ್ಬರ ಒಂದು ರೂಮ್ಗೆ ಸ್ಮಾರ್ಟ್ ಡಿಜಿಟಲ್ ಲಾಕರ್ಗಳನ್ನು ಹಾಕಲಿಕ್ಕೆ, ಶಾಸಕರ ಭವನಕ್ಕೆ ಸ್ಮಾರ್ಟ್ ಲಾಕರ್ಗಳನ್ನು ಹಾಕಲಿಕ್ಕೆ 100 ಕೋಟಿ ಅನುದಾನವನ್ನು ಈ ಸರ್ಕಾರ ವಹಿಸ್ತಾ ಇದೆ. ಅದೇ ರೀತಿ ಇವತ್ತು ಯಾವುದೋ ಒಂದು ಖಾಲಿ ಇರುವಂಥ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಶಿಕ್ಷಕರ ಒಂದು ಹುದ್ದೆಗಳು ಇವತ್ತು ಖಾಲಿ ಇದೆ. ಅದನ್ನು ನೇಮಕಾತಿ ಮಾಡದೇ ಇರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದೆಲ್ಲ ವಿಷಯವನ್ನು ಇಟ್ಕೊಂಡು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ಏನು ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಒಂದು ಪೀಠಗಳೇನಿರ್ತವೆ ಅದಕ್ಕೂ ಕೂಡ ಸೂಕ್ತವಾದ ಅನುದಾನ ಇಲ್ಲ. ಅದ್ರ ಜೊತೆಗೆ ಯೂನಿವರ್ಸಿಟಿಗಳನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ಅನುದಾನವನ್ನು ಈ ಒಂದು ರಾಜ್ಯ ಸರ್ಕಾರ ನೀಡ್ತಾ ಇರೋದನ್ನು ಖಂಡಿಸಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಆದಷ್ಟು ಬೇಗ ಈ ಒಂದು ಖಾಲಿ ಇರುವಂಥ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಬೇಕು. ಅದ್ರ ಜೊತೆಗೆ ಈ ನಕಲಿ PhDಯನ್ನು ಯಾರು ನೀಡ್ತಾ ಇದ್ದಾರೆ, ಕೇವಲ ನೀಡಿದಂಥ ಅತಿಥಿ ಉಪನ್ಯಾಸಕರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಆ PhDಯನ್ನು ನೀಡ್ತಾ ಇರುವಂಥ ಒಂದು ಜಾಲ ಏನಿದೆ ಅವರ ವಿರುದ್ಧ ಕೂಡ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ನಾವಿಲ್ಲಿ ಗಮನಿಸ್ಬೋದು, ಈಗ ಜಮಖಂಡಿಯಲ್ಲಿರ್ಬೋದು, ಅದೇ ರೀತಿ ಅಥಣಿ, ಬೆಳಗಾವಿ ಭಾಳಷ್ಟು ಭಾಗಗಳಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗ್ತದೆ. ಈಗಾಗಲೇ ವರದಿಗಳು ಕೂಡ ಆಗಿದ್ದಾವೆ. ಭಾಳಷ್ಟು ನಕಲಿ PhDಗಳು ಅಲ್ಲೆಲ್ಲ ಕಂಡು ಬಂದು ಅವರೇ ಸ್ವತಃವಾಗಿ ರಾಜೀನಾಮೆ ಕೊಟ್ಟಿರುವಂಥ ಕೆಲಸಗಳು ಕೂಡ ಆಗಿದೆ. ಅದಕ್ಕೆ ಈ ರೀತಿ PhDಗಳನ್ನು ನೀಡಿದವ್ರ ಜೊತೆಗೆ ಅದನ್ನು ಯಾರು ಪ್ರೊವೈಡ್ ಮಾಡಿದ್ರು ಆ ಒಂದು ಜಾಲದ ಮೇಲೂ ಕೂಡ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಅವ್ರ ವಿರುದ್ಧ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ABVP ಹೋರಾಟವನ್ನು ಮಾಡ್ತದೆ. ಧನ್ಯವಾದ. ದರ್ಶನ್ ಹೆಗಡೆ, ABVP ರಾಜ್ಯ ಕಾರ್ಯದರ್ಶಿ. ಸರ್, ಇವತ್ತು PhD ಸ್ಕಾಲರ್ಶಿಪ್ ನಕಲಿ PhD ಸ್ಕಾಲರ್ಶಿಪ್ ಮತ್ತು MPhil ಡಿಗ್ರಿಗಳನ್ನು ಸಲ್ಲಿಸಿ ಯಾರು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ನಮ್ಮದು ಯೂನಿವರ್ಸಿಟೀಸ್ಗಳಲ್ಲಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಜಾಯ್ನ್ ಆಗಿದ್ದಾರೋ ಅದರ ವಿರುದ್ಧ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಾವು ಧಾರವಾಡದಲ್ಲೂ ಅದೇ ಸಮಸ್ಯೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಏನಾಯಿತು ಅಂತಂದರೆ, ಕರ್ನಾಟಕ ಸರ್ಕಾರದಿಂದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಸಮಿತಿ ರಚನೆ ಮಾಡಿದ್ರು. ಏನಕ್ಕೆ? ನಕಲಿ PhD ಪದವಿಗಳನ್ನು ಅಥವಾ MPhil ಪದವಿಗಳನ್ನು ತಗೊಂಡು ಯಾರ್ಯಾರು ಗೆಸ್ಟ್ ಫ್ಯಾಕಲ್ಟಿಯಾಗಿ ಸೇರ್ಕೊಂಡಿದ್ದಾರೋ ಅವ್ರ ವಿರುದ್ಧ ಅಂತ ಹೇಳಿ. ಇದು ಒಂದು ಸಮಿತಿ ರಚನೆ ಆದ ತಕ್ಷಣ 200ಕ್ಕೂ ಹೆಚ್ಚು ಗೆಸ್ಟ್ ಫ್ಯಾಕಲ್ಟೀಸ್ ನಮ್ಮದು ಕರ್ನಾಟಕ ಯೂನಿವರ್ಸಿಟೀಸಲ್ಲಾಗಿರ್ಬೋದು ಅಥವಾ ಕರ್ನಾಟಕ ಗೌರ್ಮೆಂಟ್ ಕಾಲೇಜಸಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡೋರು ಹೆದರಿಕೆಯಿಂದ ಅಥವಾ ಒತ್ತಡದಿಂದ ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿ ಮತ್ತು ಎಷ್ಟೊಂದು ಇರ್ಬೋದು ಅಂತ ಹೇಳಿ ನಾವು ಇವತ್ತು ಅದರ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕಳೆದ ಸರ್ಕಾರದಲ್ಲಿ 7 ವಿಶ್ವವಿದ್ಯಾಲಯಗಳು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡು, ಆದರೆ ಅದಕ್ಕೆ ಅನುದಾನದ ಕೊರತೆಯಿಂದ ಯಾವುದೂ ವಿಶ್ವವಿದ್ಯಾಲಯಗಳು ಸರಿಯಾದ ಪ್ರೊಸೀಜರ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ಗಳಿಗೆ ಸರಿಯಾದ ಕ್ಲಾಸಸ್ ನಡೀತಾ ಇಲ್ಲ. ಯಾಕಂದರೆ ಗೆಸ್ಟ್ ಫ್ಯಾಕಲ್ಟಿ ಬಿಟ್ಟರೆ ಬೇರೆ ಅಲ್ಲಿ ಪರ್ಮನೆಂಟ್ ಲೆಕ್ಚರರ್ಸ್ ಕೊರತೆಗಳಿದೆ. ಆದ್ದರಿಂದ ಏನಾಗ್ತದೆ, ಗೆಸ್ಟ್ ಫ್ಯಾಕಲ್ಟಿಗಳ ಮೇಲೆ ಜಾಸ್ತಿ ಒತ್ತಡ ಬೀಳ್ತಾ ಇದೆ. ಸೊ ಇದೆಲ್ಲ ಸಮಸ್ಯೆಗಳ ಕುರಿತು ನಾವು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಶಿವಾನಿ ಶೆಟ್ಟಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ, ABVP.